ಈಗ ನಾನು ದಿಢೀರ್ ಅಡುಗೆಯಲ್ಲಿ ಪಾಪಡ್ ಚಾಟ್ ಮಾಡ್ತಾ ಇದ್ದೀನಿ. ಚಿಂಟಾಣಿಗಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಹಾಗೆ ನೀವು ರೆಸ್ಟೋರೆಂಟ್ಗೆ ಹೋಗಿರ್ತೀರಾ, ಅಲ್ಲಿ ಮಸಾಲೆ ಪಾಪಡ್ನ ಟೇಸ್ಟ್ ಮಾಡಿರ್ತೀರ, ನಿಮ್ಮ ಜೊತೆ ಮಕ್ಕಳು ಕೂಡ ಟೇಸ್ಟ್ ಮಾಡಿರ್ತಾರೆ. ಮನೆಗೆ ಬಂದಮೇಲೆ ನನಗೆ ಮಸಾಲೆ ಪಾಪಡ್ ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಾರೆ ಮಕ್ಕಳು. ಆಗ ನೀವು ಮಾಮೂಲು ಅದೇ ಮಸಾಲೆ ಪಾಪಡ್ ಮಾಡಿಕೊಡೋಕ್ಕಿಂತ ನೀವು ಡಿಫ್ರೆಂಟ್ ಆಗಿ ಪಾಪಡ್ ಚಾಟ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸರ್ಪ್ರೈಸ್ ಆಗಿ ಮಮ್ಮಿ ಇವತ್ತು ನನಗೆ ಪಾಪಡ್ ಚಾಟ್ ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಹಾಗಾದರೆ ಬನ್ನಿ ದಿಢೀರ್ ಅಡುಗೆಯಲ್ಲಿ ಪಾಪಡ್ ಚಾಟ್ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಮೆಣಸು ಹಪ್ಪಳ, ಈರುಳ್ಳಿ, ಕೊತ್ತಂಬರಿ, ಸೇಬ್, ಟೊಮ್ಯಾಟೊ, ಉಪ್ಪು, ಮೆಣಸಿನಕಾಯಿ, ಚಾಟ್ ಮಸಾಲ, ಎಣ್ಣೆ, ತುರಿದ ಕ್ಯಾರೆಟ್, ತುರಿದ ಪನ್ನೀರ್, ಬೆಣ್ಣೆ, ಎಲೆಕೋಸು. ಈಗ ನಾನು ದಿಢೀರ್ ಅಡುಗೆಯಲ್ಲಿ ಪಾಪಡ್ ಚಾಟ್ ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಕಾಯಕ್ಕಿಡಬೇಕು. ನಾನು ಈ ಅಡುಗೆಗೆ ಮೆಣಸಿನ ಪಾಪಡ್ನ ಬಳಸ್ತಾ ಇರೋದು. ಹೆಸರು ಕೇಳಿದರೆ ಸಾಕು ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಅದರಲ್ಲೂ ಏನೇನು ಪದಾರ್ಥ ಇದೆ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಸೊ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈಗ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಡಿ, ಅಂದರೆ ಒಂದೇ ಆಕಾರದಲ್ಲಿರುತ್ತೆ. ನೀವು ಹೋಟ್ಲಿಗೆ ಹೋದಾಗ ಇಲ್ಲ ರೆಸ್ಟೋರೆಂಟ್ಗೆ ಹೋದಾಗೆಲ್ಲ ಟೇಸ್ಟ್ ಮಾಡಿರ್ತೀರ ಮಸಾಲೆ ಪಾಪಡ್. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಪಾಪಡ್ ಚಾಟ್ಸ್. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಪಾಪ ಮನೆಯಲ್ಲೇ ಇರ್ತಾ ಇದ್ಲು. ಅಡುಗೆ ಮನೆ ಕೆಲಸ ಎಲ್ಲ ನೋಡಿಕೊಂಡು ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಸಂಜೆ ಟೈಮ್ ರಾತ್ರಿ ಬರೋರು ಎಲ್ಲರೂ. ಇವಳು ಪಾಪ ಸಂಜೆ ಟೈಮು ಒಬ್ಬಳೇ ಮನೆಯಲ್ಲಿ. ಆಗ ಹೊಟ್ಟೆ ಹಸಿವಾದರೆ ಮನೇಲೂ ಏನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು, ಬೇಜಾರು ಮಾಡೋದಕ್ಕೆ. ಅದರಲ್ಲೂ ಬೇಗ ಕೂಡ ಆಗಲ್ಲ. ಹಸಿವೆ ಆಗಿದೆ, ಬೇಕ್ರಿಗೆ ಹೋಗಿ ಏನಾದರೂ ತಿಂದು ಬಂದುಬಿಡೋದು, ಇಲ್ಲ ಹೊರಗಡೆ ಹೋಗಿ ಪಾನಿಪುರಿ ಈ ಥರ ಚಾಟ್ ಐಟಮ್ಸ್ನ ತಿಂದು ಬಂದುಬಿಡ್ತಾ ಇದ್ಲು. ಆದರೆ ಒಂದು ಸಾರಿ ಈ ಥರ ತಿಂದು 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 ಆರೋಗ್ಯ ಕೈ ಕೊಡ್ತು. ಅದಕ್ಕೆ ಅವತ್ತಿನಿಂದ ಅವಳು ಡಿಸೈಡ್ ಮಾಡಿಬಿಟ್ಲು. ಹಾಗೆ ನಮ್ಮ ಬೇರೆ ಫ್ರೆಂಡ್ಸ್ ಕೂಡ ಡಿಸೈಡ್ ಮಾಡಿದರು, ಇನ್ಮೇಲೆ ಏನೇ ಅಡುಗೆ ಮಾಡಿದ್ರು ಕೂಡ ಮನೆಯಲ್ಲಿ ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡ್ಕೋಬೇಕು ಅಂತ. ಸೊ ನಾನು ಅವಾಗ ಈ ಅಡುಗೆನ ಹೇಳಿಕೊಟ್ಟೆ. ಸಂಜೆ ಟೀ ಟೈಮ್ಗೆ ಮನೆಯಲ್ಲಿ ಈ ಥರದ್ದು ರುಚಿಯಾಗಿ ಅಡುಗೆ ಮಾಡಿದರೆ ನಿಮ್ಮ ಟೈಮ್ ಪಾಸು ಆಗುತ್ತೆ, ಹಾಗೆ ಒಳ್ಳೆ ಟೇಸ್ಟನ್ನು ಕೂಡ ನೀವು ಸವಿದಾಗುತ್ತೆ. ಈಗ ಫಸ್ಟು ಒಂದು ಪ್ಲೇಟ್ನಲ್ಲಿ ಪಾಪಡ್ನ ಹೀಗೆ ಹಾಕಬೇಕು. ಬಿಸಿಯಾಗಿರುತ್ತಲ್ವ ಪಾಪಡು. ಹಾಗೆ ಬೆಣ್ಣೆ ಸ್ವಲ್ಪ ಈ ಥರ ಸವರಿ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನೋಡಿ, ಮಾತಿನಲ್ಲೇ ಬೆಣ್ಣೆ ಸವರ್ತಾರೆ ಅಂತ. ಹಾಗೆ ಪಾಪಡ್ ಮೇಲೆ ಬೆಣ್ಣೆ ಸವರಿ. ಈಗ ಬೆಣ್ಣೆ ಸವರಿದ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ, ನಾನು ಅದಕ್ಕೆ ಆಗಲೇ ನಿಮಗೆ ಎಣ್ಣೆಯಿಂದ ಪಾಪಡ್ ತೆಗೆದ ತಕ್ಷಣ ಪ್ರೆಸ್ ಮಾಡಿ ಅಂತ ಹೇಳಿದ್ದು. ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ, ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಇದ್ರ ಮೇಲೆ ಇನ್ನೊಂದು ಪಾಪಡ್ ಇಡಬೇಕು. ಸೊ ಮತ್ತೆ ಸ್ವಲ್ಪ ಬೆಣ್ಣೆನ ಸವರಿ. ನೆಕ್ಸ್ಟು ಕ್ಯಾರೆಟ್ ತುರಿನ ಈ ಥರ ಹಾಕಬೇಕು.
ಹಸಿ ಈರುಳ್ಳಿ, ಕ್ಯಾರೆಟ್ ಈ ಥರದ್ದೆಲ್ಲ ಪದಾರ್ಥ ಆರೋಗ್ಯಕ್ಕೂ ಒಳ್ಳೇದಲ್ವಾ. ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲ ಪದಾರ್ಥ. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಮನೇಲಿ ಏನಾದರೂ ಟಿಫಿನ್ ರೆಡಿಯಾಗಿರ್ಬೇಕು ಅವರಿಗೆ. ಸೊ ನೀವು ಏನು ಮಾಡಬೇಕು, ದಿಢೀರಾಗಿ ಅಂದ ತಕ್ಷಣ ನೀವೇನು ಮಾಡ್ತೀರಾ, ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಇಲ್ಲ ಮ್ಯಾಗಿ ಈ ಥರದ್ದು ಮಾಡಿಟ್ಬಿಡ್ತೀರಾ. ಆದರೆ ಅವ್ರಿಗೂ ಕೂಡ ಬೋರ್ ಆಗುತ್ತಲ್ವಾ ಒಂದೇ ಥರ ತಿಂಡಿ ತಿಂದು. ಆಗ ನೀವು ಈ ಥರ ಡಿಫ್ರೆಂಟ್ ಆಗಿರೋ ಅಡುಗೆನ ಮಾಡಿಕೊಡಿ. ನೋಡೋಕ್ಕೂ ಡಿಫ್ರೆಂಟ್ ಆಗಿದೆ, ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಖುಷಿ ಆಗುತ್ತಲ್ವಾ, ಮಮ್ಮಿ ನಾವು ಬರೋಕ್ಕಿಂತ ಮುಂಚೆನೇ ಸರ್ಪ್ರೈಸ್ ಆಗಿ ಒಂದು ಹೊಸ ಅಡುಗೆ ಮಾಡಿ ನಮಗೋಸ್ಕರ ಇಟ್ಟಿದ್ದಾರೆ ಅಂತ. ಲಾಸ್ಟ್ ಪಾಪಡ್ ಮೇಲೆ ಈ ಥರ ಸೋಯಾ ಸಾಸನ್ನ ಹಾಕಿ. ಕ್ಯಾರೆಟ್ ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪನ್ನೀರ್ ಕೂಡ, ಈಗ ಲಾಸ್ಟಿಗೆ ಸ್ವಲ್ಪ ಟೊಮೆಟೊ. ನೋಡಿ, ಮನೆಯಲ್ಲಿ ಹೆಣ್ಮಕ್ಳು ಕೂಡ ಒಂಥರ ಇಂಜಿನಿಯರ್ ಇದ್ದ ಹಾಗೆ. ಯಾಕಂದ್ರೆ 3 ಫ್ಲೋರ್ ಕಟ್ಟಿದ್ದೀವಿ ಈಗ ನಾವು. 3 ಅಂತಸ್ತಿನ ಮನೆ ಕಟ್ಟೋದಂತೂ ಕಷ್ಟ. ಅಟ್ಲೀಸ್ಟ್ ಪಾಪಡ್ನಲ್ಲಾದ್ರೂ 3 ಅಂತಸ್ತು ಕಟ್ಬೋದಲ್ವಾ. ಈಗ ನೆಕ್ಸ್ಟು ಸೇವ್ ಹಾಕಬೇಕು. ಸೇವಿನ ಮೇಲೆ ಚಾಟ್ ಮಸಾಲ ಸ್ವಲ್ಪ, ಒಂಚೂರು ನೋಡೋಕೆ ಚೆನ್ನಾಗಿ ಕಾಣಬೇಕು ಅಂದರೆ ಕೊತ್ತಂಬರಿ ಕೂಡ ಹಾಕಿ. ಕೊನೆಯದಾಗಿ ನೀವು ಎಲೆಕೋಸು ಈ ಥರ ಸಣ್ಣಗೆ ಹೆಚ್ಕೋಬೇಕು. ಇದನ್ನ ಈ ಥರ ಬಿಡಿಯಾಗಿ ಹಾಕಿ. ಒಂಚೂರು ಉಪ್ಪು ಮೇಲೆ. ಈಗ ದಿಢೀರ ಅಡುಗೆಯಲ್ಲಿ ಪಾಪಡ್ ಚಾಟ್ ರೆಡಿ ಆಯ್ತಲ್ವಾ. ಹೇಗೆ ಮಾಡಿದೆ ಅಂತ ನೀವು ಕೂಡ ತಿಳ್ಕೊಂಡ್ರಿ ಅಲ್ಲ. ಈಗ ಟೇಸ್ಟ್ ಹೇಗಿದೆ ಅಂತ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು, ಮನೆಯಲ್ಲಿ ಮಕ್ಕಳು ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಬೇಕು. ಪಾಪಡ್ ಚಾಟ್ ಮಾಡುವ ವಿಧಾನ: ಪೆಪ್ಪರ್ ಪಾಪಡನ್ನು ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಕರಿದ ಹಪ್ಪಳವನ್ನು ಪ್ಲೇಟ್ನಲ್ಲಿ ಇಟ್ಟು ಮೇಲೆ ಬೆಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿಯನ್ನು ಹಾಕಿ ಈಗ ಇನ್ನೊಂದು ಪಾಪಡನ್ನು ಇಟ್ಟು ಸ್ವಲ್ಪ ಬೆಣ್ಣೆ ಹಚ್ಚಿ ಮೇಲೆ ಕ್ಯಾರೆಟ್ ತುರಿ, ಕೊತ್ತಂಬರಿ, ತುರಿದ ಪನ್ನೀರನ್ನು ಹಾಕಿ ಈಗ ಮೇಲೆ ಇನ್ನೊಂದು ಪಾಪಡನ್ನು ಇಟ್ಟು ಇದರ ಮೇಲೆ ಟೊಮ್ಯಾಟೊ, ಸೇವ್, ಚಾಟ್ ಮಸಾಲ, ಕೊತ್ತಂಬರಿ, ಎಲೆಕೋಸು, ಉಪ್ಪನ್ನು ಹಾಕಿದರೆ ಕಲರ್ಫುಲ್ ಆದ ಟೇಸ್ಟಿಯಾದ ಪಾಪಡ್ ಚಾಟ್ ತಿನ್ನಲು ರೆಡಿ.